ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಸ್ನಾನ ಮಾಡಬೇಕು. ಇವಾಗ ಪುಷ್ಕರಣಿ ಹತ್ರ ಹೋಗ್ತೀನಿ ಮೊದಲು. ತಣ್ಣೀರು, ಬೆಳಗ್ಗೆ 5 ಗಂಟೆ 5 ಕಾಲು. ಬೆಳಗ್ಗೆ ಜಲ್ದಿ ಬಂದಿದ್ದಕ್ಕೆ ವರಸ್ವಾಮಿ ದೇವಸ್ಥಾನದಲ್ಲಿ ಬರೀ 10 ನಿಮಿಷಕ್ಕೆ ದರ್ಶನ ಆಯಿತು. ನೆನ್ನೆ ಬರೀ ಒಂದು ದಿನಕ್ಕೇ 3,91,00,000 ದುಡ್ಡು ಕಲೆಕ್ಟ್ ಆಗಿದೆ. 8 ಟನ್ನು ಚಿನ್ನ ಇದೆ ವೆಂಕಟೇಶ್ವರ ಸ್ವಾಮಿ ಹೆಸರಲ್ಲಿ, ಅಂದರೆ TTD ಟ್ರಸ್ಟಲ್ಲಿ. 1 ಟನ್ನು ಅಂದರೆ 1000 kg. ಅಲ್ಲಿ ಹಿಂದೆ ಕಾಣಿಸ್ತಿರೋದು ತಿರುಪತಿ ರೈಲ್ವೆ ಸ್ಟೇಷನ್ನು. ಆಪೋಸಿಟಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡಲ್ಲಿ 2 ಥರ ಬಸ್ಸಸ್ ಸಿಕ್ಕುತ್ತೆ. ಈ ಥರ ಒಂದು AC ಬಸ್ ಒಂದು, ಮತ್ತು ಈ ಥರ ಒಂದು ನಾನ್ AC ಬಸ್ಸು. AC ಬಸ್ಸಲ್ಲಿ ಮೇಲೆ ತಿರುಮಲಗೆ ಹೋಗೋದಕ್ಕೆ 110 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಥರ ನಾರ್ಮಲ್ ಬಸ್ಸಲ್ಲಿ ಹೋದರೆ 90 ರೂಪಾಯಿ ಟಿಕೆಟ್ ಇರುತ್ತೆ. ನೋಡಿ, ಟಿಕೆಟ್ ಇಲ್ಲೇ ಇದೆ. ಸದ್ಯಕ್ಕೆ AC ಬಸ್ಸಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ, 110 ರೂಪಾಯಿ ಟಿಕೆಟು. అదే మళ్ళీ కాదండి, ఈడే 6 గంటలు పట్టదు సామ్ దగ్గర కూర్చో. ಕೆಳಗಡೆ ತಿರುಪತಿ ಕರೆಕ್ಟಾಗಿ 4:15ಕ್ಕೆ ಬಿಟ್ಟಿತ್ತು ಬಸ್ಸು. ಈಗ ಮೇಲೆ ತಿರುಮಲದಲ್ಲಿದ್ದೀನಿ. ಈಗ ಟೈಮು 5 ಗಂಟೆ 2 ನಿಮಿಷ. ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ದೇವಸ್ಥಾನ ಕಡೆ ಹೋಗ್ಬಿಟ್ಟು ಮೊದಲು ಸ್ನಾನ ಮಾಡಬೇಕು. ಇನ್ನೂ ಕತ್ಲು ಫುಲ್ ಚಳಿ ಇದೆ ಬೆಟ್ಟದ ಮೇಲೆ. ಇವಾಗ ಪುಷ್ಕರಣಿ ಹತ್ರ ಹೋಗ್ತೀನಿ ಮೊದಲು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ, ಅಂದರೆ 3 ಅವರು ಯಾವುದೇ ಥರ ಗಾಡಿ, ಬಸ್ಸು ಮತ್ತು 4 ವೀಲರ್ಸ್ನ ತಿರುಮಲ ಬೆಟ್ಟದ ಮೇಲೆ ಬಿಡೋದಿಲ್ಲ. ಆ 3 ಅವರ್ ಮಾತ್ರ ರೆಸ್ಟ್ರಿಕ್ಟ್ ಮಾಡಿಟ್ಟಿರ್ತಾರೆ ಟೈಮು. ಮಾಮೂಲಿ ಜನ ಗಾಡಿ ಕಾರೆಲ್ಲ ತಂದರೆ ಅದನ್ನು ಅಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ ಮೇಯ್ನ್ ಪಾರ್ಕಿಂಗ್ ಪಾಯಿಂಟಲ್ಲಿ. ಆದರೆ VIPs ಏನಾದರೂ ಬಂದರೆ ಹಿಂದೆಗಡೆ 4 ಸ್ಟೇಜ್ ಕ್ರಾಸ್ ಮಾಡಿ ಬಂದು ಇಲ್ಲಿ ಪಾರ್ಕ್ ಮಾಡಿಟ್ಟಿರ್ತಾರೆ. ಆ ಕಾರ್ಗಳು ನೋಡಿದ್ರೆ ಹೇಳ್ಬೋದು ಅದೆಲ್ಲ VIP ಗಳದು ಅಂತ. ಈಗ ನೆಕ್ಸ್ಟ್ ಲೆವೆಲ್ ಇರೋದು E5. ನೋಡಿ, ಮುಂದೆಗಡೆ E5 ಗೇಟ್ ಇದೆ. E5 ಆದಮೇಲೆ E6 ಆದಮೇಲೆ ಇನ್ನೂ ಒಂದು ಗೇಟ್ ಇದೆ. ಟೋಟಲ್ 7 ಗೇಟ್ನ ಕ್ರಾಸ್ ಮಾಡಿದ್ರೆ ತಿರುಮಲ ದೇವಸ್ಥಾನ ಸಿಗುತ್ತೆ. ಹಂಗೆ ಎಲ್ಲ ಸ್ಟೇಜ್ನ ಕ್ರಾಸ್ ಮಾಡಿ ಒಳಗೆ ಬಂದಿದ ತಕ್ಷಣನೇ ನೋಡಿ ದೇವಸ್ಥಾನ ಹತ್ರ ಬಂದೇ ಬಿಟ್ಟಿದ್ದೀನಿ. ಈಗ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಪುಷ್ಕರಣಿ ಇದೆ ನೋಡಿ. ದೇವಸ್ಥಾನ ಈ ಕಡೆ ಫೇಸಿಂಗ್ ಮಾಡ್ತಾ ಇದೆ. ದೇವಸ್ಥಾನದ ಎಡಬದಿಗೆ ಪುಷ್ಕರಣಿ ಇರೋದು. ಈಗ ಪುಷ್ಕರಣಿಲಿ ಸ್ನಾನ ಮಾಡಬೇಕು. ತಣ್ಣೀರು, ಬೆಳಗ್ಗೆ 5 ಗಂಟೆ 5 ಕಾಲು. ಫುಲ್ ಚಳಿ. ನೋಡೋಣ, ಹೋಗೋಣ. ಪುಷ್ಕರಣಿ ಹತ್ರ ಹೋಗ್ತಿದ್ದೀನಿ. ಶ್ರೀವಾರಿ ಪುಷ್ಕರಣಿ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತಂತೆ. ಇವಾಗ ಟೈಮು ಇನ್ನೂ 5:15. ಇನ್ನು ಅರ್ಧ ಗಂಟೆ ಟೈಮ್ ಇದೆ ಪುಷ್ಕರಣಿ ಓಪನ್ ಆಗೋದಕ್ಕೆ. ವರಾಹ ಸ್ವಾಮಿ ದರ್ಶನ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಈಗ ಸದ್ಯಕ್ಕೆ ಕ್ಯಾಮ್ರಾ ಆಫ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಬೆಳಗ್ಗೆ ಜಲ್ದಿ ಬಂದಿದ್ದಕ್ಕೆ ವರಸ್ವಾಮಿ ದೇವಸ್ಥಾನದಲ್ಲಿ ಬರೀ 10 ನಿಮಿಷಕ್ಕೆ ದರ್ಶನ ಆಯಿತು. ಈಗ ಮೈನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ. ಮೈನ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮುಂದೆಗಡೆ ಕ್ರೌಡ್ ಹೆಂಗಿರುತ್ತೆ ನೋಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಜನರಲ್ಲಾಗಿ ಏನಾದರೂ ಹೋಗ್ಬೇಕಂದ್ರೆ ಇವಾಗ ಆ್ಯಟ್ ಪ್ರೆಸೆಂಟು ಕೃಷ್ಣ ತೇಜ ಸರ್ಕಲ್ಗೆ ಬರಬೇಕು. ಅಲ್ಲಿಂದ ಈ ಥರ ಕ್ಯೂ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸದ್ಯಕ್ಕೆ ಜನ ಏನು ರಶ್ ಇಲ್ಲ. ಆಮೇಲೆ ನೋಡಬೇಕು, ನಾನು ಕಂಪಾರ್ಟ್ಮೆಂಟ್ ಒಳಗಡೆ ಎಷ್ಟೊತ್ತಿಗೆ ಲಾಕ್ ಆಗ್ತೀನಿ ಮತ್ತು ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು
ದರ್ಶನ ಆದಮೇಲೆ ಬಂದು ನಾನು ನಿಮ್ಗೆ ಹೇಳ್ತೀನಿ. ನಾನು ನನ್ನ ಗೋಪ್ರೋನ ಅಲ್ಲೇ ಪ್ಯಾಕಪ್ ಮಾಡಿ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ದೇವಸ್ಥಾನ ಅಕ್ಕಪಕ್ಕ ಏನಾದರೂ ಬೆಳಗ್ಗೆನೇ ಹೋದರೆ ನಾರ್ಮಲ್ ಕ್ಯಾಮ್ರಾ ಎಲ್ಲ ಕ್ಯಾಮ್ರಾದಲ್ಲೂ ಶೂಟ್ಸ್ ಮಾಡ್ಬೋದು. ಏನಾದರೂ ಒಂಚೂರು ಬೆಳಕಾದ್ಮೇಲೆ ಏನಾದರೂ ಹೋದರೆ ಫುಲ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ನೈಟು ಇರುತ್ತೆ, ಆದರೆ ಬೆಳಗ್ಗೆ ಜಾಸ್ತಿ ಜನ ಇರ್ತಾರೆ ಅಲ್ಲಿ. ಸುಮ್ಮನೆ ಏನಾದರೂ ನಾವು ಆ ಥರ ಕ್ಯಾಮ್ರಾ ಏನಾದರೂ ತೆಗೆದ್ರೆ ಅವ್ರು ಇಮಿಡಿಯೇಟಾಗಿ ಬಂದು ಹಿಡ್ಕೋತಾರೆ. ಅದೇನೋ ಡಿಲೀಟ್ ಮಾಡಿ ಅಲ್ಲೇ ಡಿಲೀಟ್ ಮಾಡೋವರೆಗೂ ಬಿಡೋಲ್ಲ ಅವರು. ಆಮೇಲೆ ನಾನು ಯಾಕೆ ರಿಸ್ಕು ಅಂದ್ಬಿಟ್ಟು ಅಲ್ಲಿ ಒಂದು 2-3 ಶಾರ್ಟ್ ತೊಗೊಂಡಿದ್ದೀನಿ. ಅದು ಬಿಟ್ಟು ಇವಾಗ ನಾನು ಗೋಪ್ರೋನ ಪ್ಯಾಕ್ ಮಾಡಿಕೊಂಡು ಈಗ ನಾನು ಜಸ್ಟ್ ಮೊಬೈಲಲ್ಲಿ ಹೋಗ್ತಾಯಿದ್ದೀನಿ. ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಲಗೇಜ್ನ ಅಲ್ಲೇ ಲಗೇಜ್ ಕೌಂಟರಲ್ಲಿ ಫ್ರೀಯಾಗಿ ತೊಗೋತಾರೆ, ಆದರೆ ನಾನು ನನ್ನ ಜೊತೆಗೆ ತೊಗೊಂಡೋಗ್ತಾಯಿದ್ದೀನಿ. ಸೆಂಟ್ರಲ್ಲಿ ಒಂದು ಕಡೆ ಇರುತ್ತೆ ಸ್ಟಾಪು, ಅಲ್ಲಿ ಎಲ್ಲರಿಗೂ ಚೆಕ್ಕಿಂಗ್ ಮಾಡಿ ಅವರು ಬ್ಯಾಗು, ಮೊಬೈಲ್ ಫೋನ್ಸು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನೇ ಇದ್ದರೂ ಅಲ್ಲಿ ತೊಗೊಬಿಡ್ತಾರೆ. ಆಮೇಲೆ ಅಲ್ಲಿಂದ ಒಂದು ಲಾಡು ಟಿಕೆಟ್ ಕೊಡ್ತಾರೆ, ಒಂದು ಲಡ್ಡು ಟಿಕೆಟು. ಅದನ್ನು ತೊಗೊಂಡು ಅಲ್ಲಿಂದ ಏನೂ ಇಲ್ಲದೆ ನಮ್ಮ ಜೊತೆ ನಮ್ಮ ಬ್ಯಾಗು, ಮೊಬೈಲ್ ಫೋನ್ಸು, ಸ್ಮಾರ್ಟ್ ಬ್ಯಾಂಡು, ಸ್ಮಾರ್ಟ್ ವಾಚು, ಏನೇ ಎಲೆಕ್ಟ್ರಿಕಲ್ ಡಿವೈಸ್ ಆದ್ರೂ ಎಲ್ಲ ಅಲ್ಲೇ ಬಿಟ್ಟು ಹೋಗಬೇಕು. ಬೇಕಾದರೆ ದುಡ್ಡು ಕಾಸು ಕ್ಯಾರಿ ಮಾಡ್ಬೋದು, ಪರ್ಸು ಒಂದೊಂದು ಸಲ ಬಿಡ್ತಾರೆ. ಏನಾದರೂ ನಿಮ್ಮದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇದ್ದರೆ ಬಿಡೋದಿಲ್ಲ, ಅವರು ಅಲ್ಲೇ ತೊಗೋತಾರೆ. ತಿರುಮಲ ದರ್ಶನ ಹಾಗೇ ಹೋಯಿತು. 14.25 ಗಂಟೆ ಆಯಿತು ದರ್ಶನ ಹಾಕೋದಕ್ಕೆ. ಬೆಳಗ್ಗೆ 7 ಗಂಟೆಗೆ ನಿಂತ್ಕೊಂಡಿದ್ದು ನಾನು ಈಗ ರಾತ್ರಿ 9:45 ಆಚೆ ಬಂದು ಟೈಮ್ ನೋಡಿದ್ರೆ 9:15 ಆಗಿತ್ತು. ಈಗ ಹಂಗೆ ಅಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡಲ್ಲೇ ನಿಮಗೆ ಲಡ್ಡು ಕೌಂಟರ್ ಇರುತ್ತೆ. ಈಗ ನಾನು ಬ್ಯಾಗ್ನ ದೂರದಲ್ಲಿ ಕೊಟ್ಟಿದ್ದೆ ಲಾಕರಲ್ಲಿ. ತಿರ್ಗಾ ನಾನು ಲಾಕರ್ ಹತ್ರ ಹೋಗಿ ಬ್ಯಾಗ್ ತೊಗೊಂಡು ಬಂದು ಲಾಡು ತೊಗೊಂಡು ತಿರ್ಗಾ ದೇವಸ್ಥಾನ ಹತ್ರ ಬಂದು ಕ್ಯಾಮ್ರಾ ತೆಗಿಬೇಕು ಅಂದರೆ ಇನ್ನೂ 1 ಗಂಟೆ ಟೈಮ್ ಹಿಡಿದಿರೋದು. ಅಲ್ಲೇ ಈಗ ದೇವಸ್ಥಾನ ಎಕ್ಸಿಟ್ ಆಗ್ತಾ ಇದ್ದಂಗೆ ದೇವಸ್ಥಾನದಿಂದ ಆಚೆ ಬಂದಿದ್ದ ತಕ್ಷಣ ಲೆಫ್ಟ್ ಸೈಡಲ್ಲೇ ಲಡ್ಡು ಕೌಂಟರ್ ಅಂತ ಬೋರ್ಡ್ ಇರುತ್ತೆ. ಅಲ್ಲೇ ಟೋಕನ್ ಕೊಟ್ಟು ಮತ್ತು ಎಕ್ಸ್ಟ್ರಾ ಲಾಡು ಏನಾದರೂ ಬೇಕಿದ್ರೆ ಅಲ್ಲೇ ತೊಗೋಬೋದು. ಅಲ್ಲಿಂದ ತೊಗೊಂಡು ಲಾಡುನ ಇವಾಗ ಬ್ಯಾಗಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡಿ ಇವಾಗ ನಾನು ಇಲ್ಲಿಂದ ಹೊರಗಡೆ ಹೋಗ್ತಾಯಿದ್ದೀನಿ. ಆ ಜನಗಳ ಮಧ್ಯೆ ಏನಾದರೂ ತಗಲಾಕೊಂಡ್ಬಿಟ್ರೆ 1 ಗಂಟೆ 1.5 ಗಂಟೆ ಟೈಮ್ ಹೆಂಗೆ ಎಗರೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆಚೆ ಬಂದು ಟೈಮ್ ನೋಡಿದಾಗ 9:45 ಆಗಿತ್ತು, ಇವಾಗ ನೋಡಿದ್ರೆ 10:55. ಈಗ ನಾನು ತೋರಿಸಿದ ವಾಟ್ರ್ ಬಾಟ್ಲು 50 ರೂಪಾಯಿ ವಾಟ್ರ್ ಬಾಟ್ಲು. ತಿರುಮಲದಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲನ್ನ ಸೇಲ್ ಮಾಡಲ್ಲ. ಅದು ನೀರು ಬಾಟ್ಲೇ ಆಗಲಿ, ಜ್ಯೂಸ್ ಬಾಟ್ಲೇ ಆಗಲಿ, ಗ್ಲಾಸ್ ಬಾಟ್ಲಲ್ಲಿ ಆ ಥರ 1 ಲೀಟರ್ನ ನೀರನ್ನ ಸ್ಟೋರ್ ಮಾಡಿಟ್ಟಿರ್ತಾರೆ, ಮಿನರಲ್ ವಾಟರು. ಆ ನೀರನ್ನ ನೀವೇನೋ ತೊಗೊಬೇಕು ಅಂದರೆ 50 ರೂಪಾಯಿ ಕೊಡಬೇಕು. ನೀವು ನೀರು ಕುಡಿದು ತಿರ್ಗಾ ಅದೇ ಅಂಗಡಿಗೆ ಏನಾದರೂ ವಾಪಸ್ ತಂದು ಕೊಟ್ಟರೆ ಅವ್ರು ನಿಮಗೆ 30 ರೂಪಾಯಿ ವಾಪಸ್ ಕೊಡ್ತಾರೆ. 11 ಗಂಟೆಗೆ ಅನ್ನಪ್ರಸಾದ ಹಾಲ್ ಕ್ಲೋಸು. ನಾನು ನೋಡಿದ್ರೆ ಕರೆಕ್ಟಾಗಿ 11 ಗಂಟೆಗೆ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣವೇ ಕೆಳಗಡೆ ಹಾಲು ಕ್ಲೋಸ್ ಮಾಡಿಬಿಟ್ಟಿದ್ರು, ಕ್ಲೀನಿಂಗ್ ನಡೀತಾಯಿತ್ತು. ಆಮೇಲೆ ಮೇಲೆಗಡೆ ಹಾಲ್ಗೆ ಹೋಗೋಕೆ ಹೇಳಿದ್ರು. ಆಮೇಲೆ ಮೇಲೆಗಡೆ ಹಾಲ್ಗೆ ಹೋದೆ. ಸದ್ಯ ಹೆಂಗೋ ಇವಾಗ ಊಟ ಮುಗಿಸಿ ಇವಾಗ ಗೇಟಿಂದ ಆಚೆ ಎಕ್ಸಿಟ್ ಇದ್ದೀನಿ. ತಿರುಮಲದಲ್ಲಿ ಬೆಟ್ಟದ ಸುತ್ತ ನೀಟಾಗಿ ರೋಡ್ ಮಾಡಿಬಿಟ್ಟಿದ್ದಾರೆ. ಸೆಂಟ್ರಲ್ ದೇವಸ್ಥಾನ ಇದೆ. ನಾವೇನಾದರೂ ಬೆಟ್ಟದ ಮೇಲೆ ಓಡಾಡಬೇಕು ಅಂದರೆ ನಮಗೆ ಫ್ರೀಯಾಗಿ ಬಸ್ಸು ಕೂಡ ಸಿಗುತ್ತೆ. ಬಸ್ ಮೇಲೆ ಸ್ಕ್ರೀನಿಂಗ್ ಮಾಡ್ತಾ ಇರ್ತಾರೆ, ಓಂ ನಮೋ ವೆಂಕಟೇಶಾಯ ಅಂತ. ಆ ಥರ ಏನಾದರೂ ಸ್ಕ್ರೀನಿಂಗ್ ಬರ್ತಿದ್ರೆ ಬಸ್ಸಲ್ಲಿ, ಅದು ತಿರುಮಲ ಬೆಟ್ಟದ ಮೇಲೆ ಓಡಾಡೋ ಫ್ರೀ ಬಸ್ ಆಗಿರುತ್ತೆ. ನಿಮಗೆಲ್ಲ ಕಾಮನ್ ಡೌಟ್ಸ್ ಬರಲೇಬೋದು. ಈಗ ಬೆಳಗ್ಗೆ ನಾವು ಕ್ಯೂಗೆ ಏನಾದರೂ ನಿಂತ್ಕೊಂಡ್ರೆ ನಾವು ಮೊಬೈಲ್ ಫೋನ್ಸ್ ಎಲ್ಲ ಕೊಟ್ಟು ಹೋಗಬೇಕು. ಅಲ್ಲೋದ್ಮೇಲೆ ಊಟ ತಿಂಡಿಗೆ ಏನು ಮಾಡೋದು ಮತ್ತು ವಾಶ್ರೂಮ್ಸ್ಗೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ಬೋದು. ಮೊಬೈಲ್ ಫೋನ್ ಏನಾದರೂ ಕೊಟ್ಟೋದ್ಮೇಲೆ ನಾವು ಜಾಸ್ತಿ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋದು ಕಂಪಾರ್ಟ್ಮೆಂಟ್ ಒಳಗಡೆ. ಕ್ಯೂ ಸಿಸ್ಟಮ್ ಸ್ವಲ್ಪ ಚಿಕ್ಕದಿರುತ್ತೆ. ಅದು ಬಿಟ್ಟರೆ ನಾವು ಲಾಕ್ ಆಗೋದೇ ಕಂಪಾರ್ಟ್ಮೆಂಟಲ್ಲಿ. ಎಷ್ಟೊಂದು ಕಂಪಾರ್ಟ್ಮೆಂಟ್ ಇರುತ್ತೆ. ಆ ಒಂದೊಂದು ಕಂಪಾರ್ಟ್ಮೆಂಟ್ ಕ್ಲಿಯರ್ ಮಾಡಿ 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 ಅದೆಲ್ಲ ಲಾಸ್ಟಲ್ಲಿ ದೇವ್ರ ಮುಂದೆ ತೊಗೊಂಡೋಗಿ ನಿಲ್ಲಿಸ್ತಾರೆ. ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಸೆಂಟ್ರಲ್ಲೇ ಅವರೇ ಊಟ ತಿಂಡಿ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನದ ಊಟ, ರಾತ್ರಿ ಊಟನೂ ಅವರೇ ಕೊಡ್ತಾರೆ. ಸೆಂಟ್ರಲ್ಲಿ ಹಾಲು, ಬಾದಾಮ್ ಹಾಲು ಎಲ್ಲ ಅವರೇ ಕೊಡ್ತಾರೆ. ನಿಮಗೇನಾದರೂ ಸೆಟ್ ಆಗಲಿಲ್ಲ, ನಿಮಗೇನಾದರೂ ಪ್ರೈವೇಟ್ ಹೋಟೆಲ್ಸ್ ಬೇಕು ಅಂದ್ರೂ ಇಲ್ಲಿ ತಿರುಮಲದಲ್ಲಿ ಎಷ್ಟೊಂದು ಪ್ರೈವೇಟ್ ಹೋಟೆಲ್ಸ್ ಇದೆ. 5 ಸ್ಟಾರ್ 7 ಸ್ಟಾರ್ಸ್ ಹೋಟೆಲೆಲ್ಲ ಇದೆ ತಿರುಮಲದಲ್ಲಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದರಲ್ಲೇ ಉಳ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಎಮರ್ಜೆನ್ಸಿಯಾಗಿ ಏನಾದರೂ ಬಂದು ದರ್ಶನ ಮಾಡಬೇಕಂದ್ರೆ ನಾನು ಮಾಡಿರೋ ಥರ ಮಾಡ್ಬೋದು. ಏನು ಬುಕ್ಕಿಂಗೇ ಇರಬೇಕು ಅಂತ ಏನಿಲ್ಲ. ಬುಕ್ಕಿಂಗ್ ಇದ್ದರೆ ಏನೋ ನಿಮಗೆ ಇನ್ನೂ ಒಂದು 4 ರಿಂದ 5 ಗಂಟೆ ಉಳಿಬೋದು.
ಈಗ ಸಡನ್ನಾಗಿ ನಾನು ಟಿಕೆಟ್ ಬುಕ್ ಮಾಡಿಲ್ಲ, ಬರಲೇಬೇಕು ಅನಿಸ್ತು, ಸಡನ್ನಾಗಿ ಬಂದೆ. ಏನಾಗಲ್ಲ, ಈಗ ಒಂದು 14 ಅವರ್ ಟೈಮ್ ವೇಸ್ಟ್ ಆಯಿತು ಅಷ್ಟೇ. ಬಟ್ ಈಸಿಯಾಗಿ ದರ್ಶನ ಆಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲಿ ರೋಡಲ್ಲಿ ಬರ್ತಾಯಿದ್ದೆ, ಇಲ್ಲೊಂದು ಬೋರ್ಡ್ ಕಾಣಿಸ್ತು, ತೋರಿಸ್ತೀನಿ ನೋಡಿ. ಇದು ಲಿಸ್ಟ್ ಆಫ್ ಸೆಪ್ಟೆಂಬರ್ 2023 ಸೆಪ್ಟೆಂಬರಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ನಂಬರ್ ಆಫ್ ಪಿಲಿಗ್ರಿಮ್ಸ್ ಹೂ ಹ್ಯಾಡ್ ದರ್ಶನ್ ನೋಡಿ 21,01,235 ಜನ. ನಂಬರ್ ಆಫ್ ಪಿಲಿಗ್ರಿಮ್ಸ್ ಹೂ ಹ್ಯಾಡ್ ಅನ್ನಪ್ರಸಾದಮ್ಮ 53,84,600 ಜನ. ನಂಬರ್ ಆಫ್ ಪಿಲಿಗ್ರಿಮ್ಸ್ ಹೂ ಆಫರ್ಡ್ ಏರ್ ಇನ್ ಕಲ್ಯಾಣ ಕಟಾಸ್ 8,94,290 ಜನ ಮುಡಿ ಕೊಟ್ಟಿದ್ದಾರೆ. ನಂಬರ್ ಆಫ್ ರೂಮ್ಸ್ ಅವೈಲ್ಡ್ 1,98,234 ರೂಮ್ ಯೂಸ್ ಮಾಡಿದ್ದಾರೆ. ಮತ್ತು ನೀರು 5ನೇದು ನೀರು 621.73 MLD ಅಂತ ಹಾಕಿದ್ದಾರೆ. ಅಂದರೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಟೋಟಲ್ ಪವರ್ ಕನ್ಸಂಪ್ಷನ್ ನೋಡಿ ಎಷ್ಟಿದೆ, 42,42,164 ಯೂನಿಟು ಕರೆಂಟು ಯೂಸ್ ಮಾಡಿರೋದು. ತಿರುಮಲದಲ್ಲಿ 1000ಕ್ಕೆಲ್ಲ ಬೆಲೆನೇ ಇಲ್ಲ, ಏನಿದ್ರು ಲಕ್ಷದಲ್ಲಿ. ನಿನ್ನೆ 64,550 ಜನ ದರ್ಶನ ಮಾಡಿದ್ದಾರೆ. ಉಂಡಿ ದುಡ್ಡು ಎಷ್ಟು ಕಲೆಕ್ಟ್ ಆಗಿರ್ಬೋದು? ನೆನ್ನೆ ಬರೀ ಒಂದು ದಿನಕ್ಕೇ 3,91,00,000 ಉಂಡಿ ದುಡ್ಡು ಕಲೆಕ್ಟ್ ಆಗಿದೆ. ಇದು ಬರೀ ಉಂಡಿ ದುಡ್ಡು ಅಷ್ಟೇ. ಇದು ಬಿಟ್ಟರೆ VIP ಅಂದರೆ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ಅವರೆಲ್ಲ ಡೊನೇಷನ್ ಕೊಡ್ತಾರೆ, ಎಕ್ಸ್ಟ್ರಾ ಡೊನೇಷನ್ನು, ಅದೆಲ್ಲ ಸಪ್ರೇಟು. ಅದು ಬಿಟ್ಟು ಬರೀ ಉಂಡಿ ದುಡ್ಡೇ 3,91,00,000 ಒಂದು ದಿನದಲ್ಲಿ ಕಲೆಕ್ಟ್ ಆಗಿದೆ. ಅಂದರೆ ಇನ್ನು ತಿರುಮಲ ಪವರ್ ಎಷ್ಟಿರಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು ಮೇಯ್ನ್ ಪಾಯಿಂಟ್ ಅಂದರೆ ತಿರುಮಲಗೆ ಒಂದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬಡ್ಡಿ ಬರುತ್ತೆ. ಹೆಂಗೆ ಅಂದರೆ ತಿರುಮಲದಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ TTD ಟ್ರಸ್ಟ್ ಅವರು. ಆ FD ಅಮೌಂಟಲ್ಲಿ ಅವ್ರಿಗೆ ಒಂದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬಡ್ಡಿ ಬರುತ್ತೆ. ವೆಂಕಟೇಶ್ವರ ಸ್ವಾಮಿ ಹತ್ರ ಇರೋ ದುಡ್ಡು 32,000 ಕೋಟಿ ದುಡ್ಡು, ಬರೀ ದುಡ್ಡೇ 32,000 ಕೋಟಿ ದುಡ್ಡಿದೆ. ಅದು ಬಿಟ್ಟರೆ 8,000 ಎಕರೆ ಜಾಗ ಇದೆ. ಬರೀ ತಿರುಮಲದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಇದೆ. ಎಲ್ಲ ಸೇರಿ 8,000 ಎಕರೆ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬಿಟ್ಟು 8 ಟನ್ನು ಚಿನ್ನ ಇದೆ ವೆಂಕಟೇಶ್ವರ ಸ್ವಾಮಿ ಹೆಸರಲ್ಲಿ, ಅಂದರೆ TTD ಟ್ರಸ್ಟಲ್ಲಿ. 8 ಟನ್ ಚಿನ್ನ ಅಂದರೆ ಏನು ತಮಾಷೆನಾ? 1 ಟನ್ನು ಅಂದರೆ 1000 kg. 8 ಟನ್ ಅಂದರೆ 8,000 kg ಆಯಿತು. ಇನ್ನು ಲೆಕ್ಕ ಹಾಕೊಳ್ಳಿ ವೆಂಕಟೇಶ್ವರ ಸ್ವಾಮಿ ಯಾಕೆ ಇಷ್ಟು ರಿಚ್ಚು ಅಂತ. ಇಡೀ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ದೇವರು ಅಂದರೆ ಈ ತಿರುಮಲ ವೆಂಕಟೇಶ್ವರ ಸ್ವಾಮಿನೇ. ಅದು ಬಿಟ್ಟರೆ ಇನ್ನು 2ನೇ ಸ್ಥಾನದಲ್ಲಿ ಬರೋದು ಅನಂತ ಪದ್ಮನಾಭ ಸ್ವಾಮಿ, ಅದು ಕೂಡ ವಿಷ್ಣುಮೂರ್ತಿನೇ. ಅದಿರೋದು ತಿರುವನಂತಪುರಂ, ಟ್ರಿವ್ಯಾಂಡ್ರಮ್, ಕೇರಳದ ರಾಜಧಾನಿ ನಗರದಲ್ಲಿ. ತಿರುಮಲದಲ್ಲಿ ಎಲ್ಲ ಫೆಸಿಲಿಟೀಸು ಇದೆ. ತಿರುಮಲದಲ್ಲಿ ಎಲ್ಲ ಥರ ATM, ಎಲ್ಲ ಥರ ಅಂಗಡಿಗಳು, ಆಮೇಲೆ ಹೋಟೆಲ್ಸು, ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಪೂಜಾ ಐಟಮು ಸಿಗುತ್ತೆ. ಇಲ್ಲಿ ಬಂದರೆ ಸೆಕ್ಯೂರಿಟಿ ಅಂತೂ ಫುಲ್ಲು ಟೈಟು. ಸಿಕ್ಕಿದ ಕಡೆ ಎಲ್ಲ ಕ್ಯಾಮ್ರಾ ತೆಗಿಯೋಂಗಿಲ್ಲ. ನಾನು ಎಲ್ಲೆಲ್ಲಿ ಕ್ಯಾಮ್ರಾ ತೆಗಿಯೋ ಆ ಸ್ಟೇಜಲ್ಲಿಲ್ಲ, ಎಲ್ಲೆಲ್ಲಿ ಕ್ಯಾಮ್ರಾ ತೆಗಿಯೋ ಸಿಚುಯೇಷನ್ ಇಲ್ಲ, ಅಲ್ಲೆಲ್ಲ ನಾನು ಫೋನಲ್ಲಿ ಯೂಸ್ ಮಾಡಿದ್ದೀನಿ. ಈಗ ಆಚೆ ಬಂದಮೇಲೆ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆನೂ ವಾಶ್ರೂಮ್ಸ್ ಇದೆ, ಮತ್ತು ಎಲ್ಲ ಕಡೆನೂ ಸ್ನಾನ ಮಾಡ್ಬೋದು, ಮತ್ತು ಎಲ್ಲ ಕಡೆನೂ ATMs ಎಲ್ಲ ಇದೆ. ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಮತ್ತು ನಾವು ಕ್ಯೂವಲ್ಲಿ ನಿಂತರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಕ್ಯೂವಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ, ಕಾಂಪ್ಲೆಕ್ಸಲ್ಲಿ ಎಲ್ಲೆಲ್ಲಿ ಇರ್ತೀವಿ ಅಲ್ಲೂ ಕೂಡ ವಾಶ್ರೂಮ್ಸ್ ಇರುತ್ತೆ, ಮತ್ತು ಅಲ್ಲೂ ಕೂಡ ಪೊಲೀಸವರು ಇರ್ತಾರೆ. ತಿರುಮಲ ಬೆಟ್ಟದ ಮೇಲೆ ಎಷ್ಟೊಂದು ಜೀಪ್ಗಳು ಕಾಣಿಸುತ್ತೆ. ನೀವು ಜೀಪಲ್ಲಿ ಓಡಾಡೋ ನೆಸೆಸಿಟಿ ಇಲ್ಲ. ಸುಮ್ಮನೆ ಅದರಲ್ಲಿ ದುಡ್ಡು ಕೊಟ್ಟು ಓಡಾಡೋ ಬದಲು ನೀವು ಗೂಗಲ್ ಮ್ಯಾಪ್ನ ಒಂದ್ಸಲ ಚೆಕ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಲೊಕೇಶನ್ ಹತ್ರದಲ್ಲಿದ್ದರೆ ನೀವು ನಡ್ಕೊಂಡೇ ಹೋಗ್ಬೋದು, ಅಥವಾ ದೂರ ಇದ್ದರೆ ಬಸ್ ಮುಖಾಂತರ ಹೋಗ್ಬೋದು. ಬಸ್ ಎಲ್ಲ ಫ್ರೀ ಬಸ್ಸಸ್ಸೇ ಇರುತ್ತೆ. ಸುಮ್ಮನೆ ಜೀಪ್ ಅವ್ರು ಕೇಳಿದ್ರೆ ಅವರು 100-200 ರೂಪಾಯಿ ಹೇಳ್ತಾರೆ. ಮತ್ತು ಕೆಳಗಡೆ ತಿರುಪತಿಯಿಂದ ತಿರುಮಲಗೆ ಬರೋದಕ್ಕೂ ಅವರು 100 ರೂಪಾಯಿ ಮತ್ತು 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮುಖ ನೋಡಿ ರೇಟ್ ಹೇಳ್ತಾರೆ. ಅದ್ರ ಬದಲು ನೀವು ಆರಾಮಾಗಿ AC ಬಸ್ ಕೂಡ ಇರುತ್ತೆ. ಈಗ ನಾನ್ AC ಬಸ್ಸಲ್ಲಿ 90 ರೂಪಾಯಿ ಚಾರ್ಜು, AC ಬಸ್ಸಲ್ಲಿ 110, ಏನೊಂದು 20 ರೂಪಾಯಿ ಡಿಫ್ರೆನ್ಸು. ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದರಲ್ಲಿ ಓಡಾಡ್ಕೋಬೋದು. ಸುಮ್ಮನೆ ಜೀಪಲ್ಲಿ ಹೋದರೆ ಇನ್ಕನ್ವೀನಿಯನ್ಸು. ಸುಮ್ಮನೆ ಅವ್ರು ರಫ್ ಆ್ಯಂಡ್ ಟಫಾಗಿ ಗಾಡಿ ಓಡಿಸ್ತಾರೆ, ಅದು ಸೇಫ್ ಅಲ್ಲ. ನಾನು ಮಾಡಿರೋ ತಿರುಮಲ ತಿರುಪತಿ ವಿಡಿಯೋ ನಿಮಗೆಲ್ಲ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ, ಜೊತೆಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಅಂದ್ಕೊತೀನಿ. ಇದೇ ಥರ ನೆಕ್ಸ್ಟ್ ಜರ್ನಿಲಿ ನಿಮ್ಮ ಜೊತೆ ಹೊಸ್ದಾಗಿ ಸಿಗ್ತೀನಿ. ಅಲ್ಲಿವರೆಗೂ ಓಂ ನಮೋ ವೆಂಕಟೇಶಾಯ.